ಹಾಯ್ ಹಲೋ ಎಲ್ಲ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಇಂಡಿಯನ್ ಪೋಸ್ಟ್ ನ ಸ್ಪೆಷಲ್ ಭರ್ತಿ 30,000 ಅಂತಂದರೆ 6 ಮೆರಿಟ್ ಲಿಸ್ಟನ್ನು ಈಗಾಗಲೇ ಜಾರಿ ಮಾಡಿದ್ದಾರೆ. ಯಾವಾಗ ಒಂದು 7th ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡುವಂಥ ಒಂದು ಡೇಟನ್ನು, ಹಾಗೆ ಒಂದು 6 ಮೆರಿಟ್ ಲಿಸ್ಟಲ್ಲಿ ಯಾವ ರೀತಿಯಾಗಿ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗಿದೆ ಅದನ್ನು 6 ಮೆರಿಟ್ ಲಿಸ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು, ಹಾಗೆ ಒಂದು 7th ಮೆರಿಟ್ ಲಿಸ್ಟಲ್ಲಿ ಎಷ್ಟು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಒಂದು 50% ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ಒಂದು ಸೆಲೆಕ್ಷನ್ ಆಗ್ತಾ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದಕ್ಕೆ ಡೈರೆಕ್ಟ್ ಆಗಿ ಟಾಪಿಕ್ಗೆ ಹೋಗೋಣ. 6 ಮೆರಿಟ್ ಲಿಸ್ಟ್ ಅಲ್ಲಿ ಒಂದು 50% ಇರುವಂತಹ ವಿದ್ಯಾರ್ಥಿಗಳು ಕೂಡ ಒಂದು ಸೆಲೆಕ್ಷನ್ ಆಗಿದ್ದಾರೆ, ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. ಹಾಗೆ ಒಂದು 7th ಮೆರಿಟ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡುವಂತಹ ಡೇಟ್ ಅನ್ನು ನೋಡೋದಾದ್ರೆ 6 ಮೆರಿಟ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಿರುವಂತಹ ಡೇಟ್ ನಿಂದ ಒಂದು 15 ದಿವಸಗಳ ಕಾಲಾವಕಾಶವನ್ನು ಅವರಿಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಕೊಡ್ತಾರೆ. ಆ 15 ದಿವಸಗಳ ಕಾಲಾವಕಾಶ ಮುಗಿದ ತಕ್ಷಣ ಒಂದು ಏನಪ್ಪ ಅಂದರೆ 7th ಮೆರಿಟ್ ಲಿಸ್ಟನ್ನು ಬಿಡುಗಡೆಯನ್ನು ಮಾಡ್ತಾರೆ. ಜನವರಿ 22 ಅಥವಾ 21ನೇ ತಾರೀಕಿನಂದು ಒಂದು 7th ಮೆರಿಟ್ ಲಿಸ್ಟನ್ನು ಬಿಡುಗಡೆಯನ್ನು ಮಾಡ್ತಾರೆ. ಒಂದು 7th ಮೆರಿಟ್ ಲಿಸ್ಟಲ್ಲಿ ಇಷ್ಟು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಅಂತಂದರೆ ಒಂದು 50% ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ಒಂದು ಮುಂದಿನ ದಿನಗಳಲ್ಲಿ, ಅಂದರೆ ಈಗಾಗಲೇ 6 ಮೆರಿಟ್ ಲಿಸ್ಟಲ್ಲಿ ಒಂದು 50% ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇದೆ. ಆದರೆ ಏನಪ್ಪ ಅಂತಂದರೆ ಒಂದು 7th ಮೆರಿಟ್ ಲಿಸ್ಟಲ್ಲೂ ಕೂಡ ಏನಪ್ಪ ಅಂತಂದರೆ ಒಂದು 50%, 60, 70% ಇರುವಂತಹ ವಿದ್ಯಾರ್ಥಿಗಳದ್ದು, ಹಾಗೆ 72, 80, 85 ಇರುವಂತಹ ವಿದ್ಯಾರ್ಥಿಗಳು ಕೂಡ ಒಂದು 7th ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗುತ್ತೆ. ಅದನ್ನ ನಾನು ಮುಂದಿನ ಒಂದು ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದಾಗ ನಿಮಗೆ ತಿಳಿಸ್ಕೊಡ್ತೀನಿ. ಅಗದಿ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುವಂಥ ರಾಜ್ಯವನ್ನು ನೋಡೋದಾದರೆ ಮಹಾರಾಷ್ಟ್ರ, ಗುಜರಾತ್, ಒಡಿಸ್ಸಾ, ಅಸ್ಸಾಮು, ನಾರ್ತ್ ಈಸ್ಟಲ್ಲಿ ಇಷ್ಟು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ. ಅಂದರೆ ಒಂದು 50, 60, 70% ಇರುವಂತಹ ವಿದ್ಯಾರ್ಥಿಗಳದ್ದು, ಹಾಗೆ 85 ಇರುವಂತಹ ವಿದ್ಯಾರ್ಥಿಗಳು, 80 ಇರುವಂತಹ ವಿದ್ಯಾರ್ಥಿಗಳು ಒಂದು ಈ ಒಂದು 4 ರಾಜ್ಯಗಳಲ್ಲಿ ಒಂದು ಸೆಲೆಕ್ಷನ್ ಆಗ್ತಾ ಇದ್ದಾರೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು 7th ಮೆರಿಟ್ ಲಿಸ್ಟಲ್ಲಿ ಮುಂದಿನ ದಿನಗಳಲ್ಲಿ ಹೋಗುತ್ತೆ. ನಾನು 7th ಮೆರಿಟ್ ಲಿಸ್ಟ್ನ ಡೇಟನ್ನು ಹೇಳಿದ್ದೀನಿ. ಇದೇ ಬರುವ ಒಂದು ಜನವರಿ 22 ಅಥವಾ 21ನೇ ತಾರೀಕಿನಂದು ಒಂದು 7th ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಹಾಗೆ ಟೋಟಲ್ ಆಗಿ ಒಂದು 8 ಮೆರಿಟ್ ಲಿಸ್ಟ್ಗಳನ್ನು ಬಿಡುಗಡೆಯನ್ನು ಮಾಡ್ತಾರೆ. ಇನ್ನೂ ಪೋಸ್ಟ್ ಉಳಿದ್ರೆ ಒಂದು 9 ಮೆರಿಟ್ ಲಿಸ್ಟ್ವರೆಗೂ ಕೂಡ ಒಂದು ಹೋಗುತ್ತೆ. ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಂಥ ಒಂದು ಸಮಯದಲ್ಲಿ ನೀವು ಒರಿಜಿನಲ್ ಡಾಕ್ಯುಮೆಂಟನ್ನು ತೆಗೆದುಕೊಂಡು ಹೋಗಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಅದರ ಜೊತೆಗೆ ನಿಮ್ಮ ಒಂದು ಡೊಮಿಷಿಯಲ್ ಸರ್ಟಿಫಿಕೇಟು, ಕಂಪ್ಯೂಟರ್ ಸರ್ಟಿಫಿಕೇಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳನ್ನೆಲ್ಲ ಒಂದು ಒರಿಜಿನಲ್ನೇ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಒರಿಜಿನಲನ್ನೇ ತೆಗೆದುಕೊಂಡು ಹೋದರೆ ಮಾತ್ರ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಸಂಪೂರ್ಣವಾಗಿ ಮುಗಿಯುತ್ತೆ. ನೀವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಂಥ ಒಂದು ಸಮಯದಲ್ಲಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಹೋಗಿದಂಥ ಒಂದು ಪ್ಲೇಸ್ನಲ್ಲಿ ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅವರು ಯಾವ ಕಾರಣಕ್ಕೆ ಕೇಳ್ತಾರೆ ಅನ್ನೋದು ಗೊತ್ತಿಲ್ಲ. ಯಾಕಪ್ಪ ಅಂತಂದರೆ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ. ಆದರೆ ನೀವು ಕೇಳಿದ ತಕ್ಷಣ ನೀವು ಉತ್ತರಿಸಿದ್ರೆ ಆಯಿತು, ಕೂಡ ಉತ್ತರವನ್ನು ನೀವು ಕೊಡಲೇ ಇಲ್ದರ ಆಯಿತು, ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ. ಯಾಕಪ್ಪ ಅಂತಂದರೆ ಅವರು ಸುಮ್ಮನೆ ಕೇಳ್ತಿರ್ಬೋದು, ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಒಂದು ಕಂಪ್ಲೀಟ್ ಆಗಿ ಮುಗಿಯುತ್ತೆ. ನೀವು ಆನ್ಸರ್ ಕೊಟ್ಟರು ಆಯಿತು, ಬಿಟ್ಟರು ಆಯಿತು. ಹಾಗೆ ಅದ್ರ ಜೊತೆಗೆ ಇನ್ನು ಯಾವ ರೀತಿಯಾಗಿ ಒಂದು ಮೆರಿಟ್ ಲಿಸ್ಟನ್ನು ಚೆಕ್ ಮಾಡೋದಂತ ನೋಡೋಣ. ಒಂದು ಸ್ಕ್ರೀನ್ ಮೇಲೆ ಹೋಗಿ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲೇ. ಮತ್ತು ಇನ್ನೊಂದೇನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಎಲ್ಲಿ ಯಾವ ಸ್ಥಳದಲ್ಲಿ ನೀವು ಹೋಗ್ಬೇಕು ಅನ್ನೋದನ್ನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಒಂದು ಸ್ಕ್ರೀನ್ ಮೇಲೆ ಹೋಗೋಣ. ಇಂಡಿಯನ್ ಪೋಸ್ಟ್ ಅವರ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಇದ್ದೀವಿ. ಇಲ್ಲಿ ಕೆಳಗಡೆ ನೋಡ್ಬೋದು GDS 2023 ಶೆಡ್ಯೂಲ್ ಟು ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಾಜ್ಯಗಳು ಓಪನ್ ಆಗುತ್ತೆ. ರಾಜ್ಯಗಳನ್ನ ಓಪನ್ ಆದ ತಕ್ಷಣ ನಿಮ್ಮ ರಾಜ್ಯ ಯಾವುದು ಅನ್ನೋದನ್ನು ಚೂಸ್ ಮಾಡ್ಕೊಂಡು ನೀವು ಒಂದು ಮೆರಿಟ್ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಈಗ ಮೊದಲಿಗೆ ಒಂದು ಗುಜರಾತ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. 6 ಮೆರಿಟ್ ಲಿಸ್ಟನ್ನು ಚೆಕ್ ಮಾಡೋಣ. 6 ಮೆರಿಟ್ ಲಿಸ್ಟಲ್ಲಿ ಯಾವ ರೀತಿ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗಿದೆ ಅಂತ ಇಲ್ಲಿ ನೋಡ್ಬೋದು. ಮೊದಲನೇ ಪೇಜಿನಲ್ಲಿ ಏನಪ್ಪ ಅಂದರೆ 70% ಇರುವಂತಹ ವಿದ್ಯಾರ್ಥಿಯದ್ದು ಒಂದು ಸೆಲೆಕ್ಷನ್ ಆಗ್ತಾ ಇದೆ. ನಾನು ನಿಮಗೆ ಒಂದು ಹಿಂದಿನ ಹೇಳಿದ ಹಾಗೆಯೇ 70% ಇರುವಂತಹ ವಿದ್ಯಾರ್ಥಿಯದ್ದು ಒಂದು 6 ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ಇನ್ನು 7 ಮೆರಿಟ್ ಲಿಸ್ಟು ಯಾವ ರೀತಿ ಬರ್ಬೋದು ಅಂತ ನೀವೇ ಥಿಂಕ್ ಮಾಡಿ. ಆ ರೀತಿಯಾಗಿ ಒಂದು 7th ಮೆರಿಟ್ ಲಿಸ್ಟು ಬರ್ಬೋದು. ಇಲ್ಲಿ ಹಾಗೆ 71 ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ಒಂದು ಸೆಲೆಕ್ಷನ್ ಆಗ್ತಾ ಇದೆ. ಹಾಗೆ ಇನ್ನು ಅದರ ಕೆಳಗಡೆ ಒಂದು ಟೋಟಲ್ ಆಗಿ 3 ಪೇಜ್ಗಳಿದೆ. 3 ಪೇಜ್ನಲ್ಲೂ ಕೂಡ ಒಂದು 70%, ಹಾಗೆ 80%, 82% ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇದೆ. ಇನ್ನು ಒಂದು ನೆಕ್ಸ್ಟ್ ಮೆರಿಟ್ ಲಿಸ್ಟನ್ನು ನೋಡೋಣ. ನೆಕ್ಸ್ಟ್ ರಾಜ್ಯದ್ದು ನಾವು ಯಾವುದಪ್ಪ ಅಂತಂದರೆ ಅಸ್ಸಾಂ ರಾಜ್ಯದ ನೋಡೋಣ. ಅಸ್ಸಾಂ ರಾಜ್ಯದಲ್ಲೂ ಕೂಡ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ. ಅಸ್ಸಾಂ ರಾಜ್ಯದಲ್ಲಿ ನೋಡ್ಬೋದು ಮೊದಲನೇ ಪೇಜ್ನಲ್ಲಿ ಏನಪ್ಪ ಅಂತಂದರೆ 74, 72 ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇದೆ. ಇಲ್ಲಿ ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇದೇ ರೀತಿಯ GDSಗಳ ನ್ಯೂ ಅಪ್ಡೇಟ್ಗಳಿಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಬಂದರೂ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಅಪ್ಡೇಟನ್ನು ಕೊಡ್ತಾನೆ ಇರ್ತೀನಿ.
ಇಲ್ಲಿ ನೋಡ್ಬೋದು ಕೆಳಗಡೆ ಒಂದು 70 to 70 ಇರುವಂತಹ ವಿದ್ಯಾರ್ಥಿಯದ್ದು ಒಂದು ಅಸ್ಸಾಮಲ್ಲಿ ಕೂಡ ಒಂದು ಸೆಲೆಕ್ಷನ್ ಆಗ್ತಾ ಇದೆ. ಹಾಗೆ ಇನ್ನು ನೆಕ್ಸ್ಟ್ ರಾಜ್ಯವನ್ನ ನೋಡೋಣ. ನೆಕ್ಸ್ಟ್ ರಾಜ್ಯ ಅಂದರೆ ನಾರ್ತ್ ಈಸ್ಟಲ್ಲಿ ಇಷ್ಟು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಅಂತ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ನೋಡಿ ಒಂದು 70% ಇರುವಂಥ ವಿದ್ಯಾರ್ಥಿಯದ್ದು ಲಾಂಗ್ ಅಂದರೆ ಒಂದು 75 ಇರುವಂತಹ ವಿದ್ಯಾರ್ಥಿಯದ್ದು ನಾರ್ತ್ ಈಸ್ಟಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ಹಾಗೆ ಇನ್ನು ಒಂದು ಒಡಿಸ್ಸಾ ರಾಜ್ಯದಲ್ಲಿ ಕೂಡ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ. ಒಡಿಸ್ಸಾ ರಾಜ್ಯವನ್ನು ನೋಡ್ಬೋದು. ಒಡಿಸ್ಸಾ ರಾಜ್ಯದಲ್ಲಿ 76 ಇರುವಂತಹ ವಿದ್ಯಾರ್ಥಿಯದ್ದು ಒಂದು ಸೆಲೆಕ್ಷನ್ ಆಗ್ತಾ ಇದೆ. 76 ಇಲ್ಲಿ ಲೋ ಲೆವೆಲ್ ಕಟ್ ಆಫ್. ಹಾಗೆ ಇನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿ ನಿಮಗೆ ತೋರಿಸ್ತೀನಿ. ಮಹಾರಾಷ್ಟ್ರ ರಾಜ್ಯದಲ್ಲಿ ಯಾವ ರೀತಿಯಾಗಿ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಅಂತ. 6th ಮೆರಿಟ್ ಲಿಸ್ಟಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಮೊದಲನೇ ಪೇಜ್ನಲ್ಲಿ ಏನಪ್ಪ ಅಂತಂದರೆ ಒಂದು 80% ಇರುವಂಥ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇದೆ. ಅದರ ಕೆಳಗಡೆ ನೋಡ್ತಾ ಹೋದಂತೆ ಒಂದು 74 ಇರುವಂಥ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇದೆ. ಅದು PWB ಅವರ ಕಾಸ್ಟಿಂದು. ಹಾಗೆ ಒಂದು ಟೋಟಲ್ ಆಗಿ 6 ಲಿಸ್ಟ್ ಇದೆ ಇದು. ಇಲ್ಲಿ ನೋಡ್ಬೋದು 70% ಇರುವಂತಹ ವಿದ್ಯಾರ್ಥಿಯದ್ದು ಒಂದು ಸೆಲೆಕ್ಷನ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು 66 ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ಒಂದು ಸೆಲೆಕ್ಷನ್ ಆಗ್ತಾ ಇದೆ. 66 ಇಲ್ಲಿ ಒಂದು ಹೈ ಲೆವೆಲಲ್ಲಿ ಲೋ ಲೆವೆಲ್ ಕಟ್ ಆಫ್ ಅಂದರೆ ಅಷ್ಟೊಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಅಂತ ಅರ್ಥ. ಇಲ್ಲಿ ನೆಕ್ಸ್ಟ್ ರಾಜ್ಯವನ್ನು ನಮ್ಮ ಕರ್ನಾಟಕ ರಾಜ್ಯವನ್ನು ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಕರ್ನಾಟಕ ರಾಜ್ಯದ ಮೇಲೆ ಕ್ಲಿಕ್ ಮಾಡ್ತೀನಿ. ಕರ್ನಾಟಕ ರಾಜ್ಯ 6th ಮೆರಿಟ್ ಲಿಸ್ಟು ಓಪನ್ ಆಗುತ್ತೆ ನೋಡಿ. ಈಗ ಇಲ್ಲಿ ನೋಡ್ಬೋದು 70 ಇಲ್ಲ, ಇಲ್ಲಿ ಒಂದು 90 ಇಲ್ಲಿ ಒಂದು ಲೋ ಲೆವೆಲ್ ಕಟ್ ಆಫ್. ಟೋಟಲ್ ಆಗಿ 4 ಪೇಜ್ಗಳಿದೆ. ಇಲ್ಲಿ ಒಂದು 90% ಅಂತ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.